ಮಹಾರಾಜ, ನಿಮ್ಮ ನಿಬಂಧನೆಗೆ ನಾನು ಒಪ್ಪಿಕೊಂಡಿದ್ದೇನೆ. ನಿಮ್ಮ ಪುತ್ರಿಯ ರೂಪ ಲಾವಣ್ಯಕ್ಕೆ ನಾನು ಮನಸೋತಿದ್ದೇನೆ. ನಿಮ್ಮ ಇಚ್ಛೆಯಂತೆ ಅವಳಿಗೆ ಜನಿಸುವ ಪುತ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆಂದು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ದೇನೆ. ಅಂತಹ ಪುತ್ರನನ್ನು ಪಡೆಯಬೇಕೆಂದೇ ಅಲ್ಲವೇ ಈ ವಿವಾಹದ ಪ್ರಸ್ತಾಪವನ್ನು ತಮ್ಮ ಮುಂದಿಟ್ಟಿರುವುದು. ಭಲೆ ಮಹಾರಾಜ, ಭಲೆ. ಮೊಮ್ಮಗ ಕೋಸಲ ದೇಶದ ಮಹಾರಾಜನಾಗಲಿ ಎಂದು ದೂರಾಲೋಚನೆ ಮಾಡಿರುವ ನಿಮ್ಮ ಜಾಣತನಕ್ಕೆ ನಮಸ್ಕಾರ. ಭಲೆ ಮಹಾರಾಜ, ಭಲೆ. ಬಹಳ ಸಂತೋಷ, ಬಹಳ ಸಂತೋಷ ಮಹಾರಾಜ. ಆದರೆ ಇದು ಬರೀ ಮಾತಿನ ಒಡಂಬಡಿಕೆ ಆಗಬಾರದು, ಕಾರ್ಯರೂಪಕ್ಕೆ ತರುವ ಹೊಣೆಯೂ ನಿಮ್ಮದಾಗಬೇಕು. ಒಟ್ಟಿನಲ್ಲಿ ಕೈಕೆಯ ಪುತ್ರನಿಗೆ ಪಟ್ಟಾಭಿಷೇಕ ತಪ್ಪಬಾರದು. ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ಮಹಾರಾಜ. ಏಕೆಂದರೆ ನನ್ನ ಹಿರಿಯ ರಾಣಿಯರಿಗೆ ಸಂತಾನ ಭಾಗ್ಯವಿಲ್ಲದೆ ಇರುವುದರಿಂದ ತಪ್ಪುವ ಸಂದರ್ಭಗಳೇ ಒದಗಿ ಬರುವುದಿಲ್ಲ. ನನ್ನ ನಂತರ ಕೈಕೇಯಿ ಪುತ್ರನೇ ಸಿಂಹಾಸನವನ್ನೇರುವುದು. ಇದು ಸತ್ಯ. ಮಂತರೆ, ಮಂತರೆ, ಮಂತರೆ. ಇದು ನಡೆದ ವಿಷಯ ಮಹಾರಾಣಿ. ಒಂದಕ್ಷರವೂ ಸುಳ್ಳಿಲ್ಲ. ಮಂತರೆ, ಈ ವಿಚಾರವನ್ನು ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ಹೇಳಬೇಕೆಂದು ಹಲವು ಸಲ ಪ್ರಯತ್ನಿಸಿದೆ. ಆದರೆ ನಿಮ್ಮ ತಂದೆಯವರಾಗಲಿ ನಿಮ್ಮ ಸಹೋದರರಾಗಲಿ ಹೇಳದೇ ಇರುವಾಗ ನಾನು ಹೇಳಿದರೆ ಎಲ್ಲಿ ತಪ್ಪಾಗುವುದೋ ಎಂದು ಭಯವಾಗಿ ಸುಮ್ಮನಾದೆ. ಆದರೆ ಈಗಲೂ ಸುಮ್ಮನಿದ್ದರೆ ದಶರಥ ಮಹಾರಾಜರು ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತು ಎಲ್ಲಿ ಈಡೇರುವುದಿಲ್ಲವೋ ಎಂದು ಆತಂಕವಾಯಿತು. ಅದಕ್ಕೆ ಹೇಳಿದೆ. ಆಗ ಮಾಡಿದ ತಪ್ಪಿಗೆ ಈಗ ಕ್ಷಮೆ ಇರಲಿ. ಸೀತೆ, ಅಷ್ಟೊಂದು ಆಳವಾಗಿ ಏನನ್ನು ಯೋಚಿಸುತ್ತಿರುವೆ? ಸ್ವಾಮಿ, ನೀವು ಈಗ ಹೇಳಿದ್ದು ಎಂಥ ಘೋರವಾದ ಸನ್ನಿವೇಶ. ತಾನು ಕೈ ಹಿಡಿದ ಧರ್ಮಪತ್ನಿಯ ಶಿರವನ್ನು ತಾನೇ ಕತ್ತರಿಸುವುದು ಹೇಗೆ ಸಾಧ್ಯವೆಂದು ಯೋಚಿಸುತ್ತಿದ್ದೆ. ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರು ತಮ್ಮ ಧರ್ಮಪತ್ನಿ ಚಂದ್ರಮತಿಯನ್ನು ಕೊಲ್ಲಲು ಹೊರಟಿದ್ದು ಧರ್ಮವೇ ಸ್ವಾಮಿ? ಸೀತೆ, ಹರಿಶ್ಚಂದ್ರ ಮಹಾರಾಜರು ತನ್ನ ಪತ್ನಿಯನ್ನು ಕೊಲ್ಲಲು ಹೊರಡಲಿಲ್ಲ. ಒಡೆಯನ ಆಜ್ಞೆಯನ್ನು ಶಿರಸವಹಿಸುತ್ತಿದ್ದರು. ಆಜ್ಞೆ ಯಾವುದಾದರೂ ಆಗಲಿ, ನಿರಪರಾಧಿಗಳ ಹತ್ಯೆ ಮಾಡುವುದು ನ್ಯಾಯವೇ? ತನ್ನ ಪತ್ನಿ ಅಂತ ಗುರುತರ ಅಪರಾಧ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದಿರಲಿಲ್ಲವೇ? ಅವರು ನಿರಪರಾಧಿ ಎಂದು ನಿರೂಪಿಸಲು ಮುಂದಾಗುವುದು ಪತಿಯ ಕರ್ತವ್ಯವಲ್ಲವೇ? ಸೀತೆ, ಇದು ಧರ್ಮ ಸೂಕ್ಷ್ಮದ ವಿಚಾರ. ಅವರವರಿಗೆ ಅವರದೇ ಆದ ಕರ್ತವ್ಯಗಳಿರುತ್ತವೆ. ರಾಜರ ಕರ್ತವ್ಯಗಳೇ ಬೇರೆ, ಸೇವಕನ ಕರ್ತವ್ಯಗಳೇ ಬೇರೆ. ವೀರಬಾಹು ರಾಜರ ಆಜ್ಞೆಯನ್ನು ಪಾಲಿಸಬೇಕು. ಹರಿಶ್ಚಂದ್ರ ವೀರಬಾಹುವಿನ ಆಜ್ಞೆಯನ್ನು ಪಾಲಿಸಬೇಕು. ನ್ಯಾಯ ಅನ್ಯಾಯದ ವಿವೇಚನೆ ಮಾಡುವ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ. ಒಡೆಯನ ಸೇವೆಯ ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡದೆ ಅವರ ಆಜ್ಞೆಯಂತೆ ನಡೆಯುವುದು ಹರಿಶ್ಚಂದ್ರರ ಕರ್ತವ್ಯ. ಆದರೆ ಕರ್ತವ್ಯ ಪಾಲನೆಯ ಹೆಸರಿನಲ್ಲಿ ನಿರಪರಾಧಿಯನ್ನು ಶಿಕ್ಷಿಸಿದರೆ ಅದು ಧರ್ಮ ವಿರೋಧವೂ ಆಗುವುದಿಲ್ಲವೇ? ಇಲ್ಲ ದೇವಿ,
ಅಪರಾಧಿಯೋ ನಿರಪರಾಧಿಯೋ ಎಂದು ವಿವೇಚನೆ ಮಾಡಿ ನಿರ್ಧಾರ ಮಾಡಬೇಕಾದವರು ರಾಜ. ಅದು ಅವರ ಕರ್ತವ್ಯ. ಶಿಕ್ಷೆ ತಪ್ಪಿದ್ದರೆ ಅದರ ಹೊಣೆ ರಾಜರದೇ ಹೊರತು ಸೇವಕನದ್ದಲ್ಲ. ಆದ್ದರಿಂದ ಸೇವಕನಿಗೆ ಅಧರ್ಮ ತಟ್ಟುವುದಿಲ್ಲ. ಅಂದರೆ ಪ್ರಜಾಪಾಲಕನಾದ ರಾಜನು ಪ್ರಜೆಗಳಿಗೆ ಅನ್ಯಾಯದ ಶಿಕ್ಷೆ ವಿಧಿಸಿದರೆ ಅವನು ಅಧರ್ಮಿ ಎನ್ನಿಸಿಕೊಳ್ಳುತ್ತಾನೆ ಅಲ್ಲವೇ ಸ್ವಾಮಿ? ಅದು ಸಂದರ್ಭಗಳನ್ನು ಅವಲಂಬಿಸಿರುತ್ತದೆ ದೇವಿ. ಪ್ರಜಾಪಾಲನೆ ಮಾಡುವ ರಾಜಧರ್ಮದ ಮಿತಿಯಲ್ಲಿಯೇ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಅನುಸಾರವಾಗಿ ತನ್ನ ಸ್ವಾರ್ಥದ ಆಲೋಚನೆ ಇಲ್ಲದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಅದನ್ನು ಮೀರಿ ನಡೆಯುವುದು ಅಧರ್ಮವಾಗುತ್ತದೆ. ಮಂಥರೆ, ಈ ವಿಷಯವನ್ನು ನೀನು ಮೊದಲೇ ನನಗೆ ತಿಳಿಸಿದ್ದರೆ ಈ ವೇಳೆಗಾಗಲೇ ಆ ರಾಮನ ಬದಲು ನನ್ನ ಪುತ್ರ ಭರತ ಯುವರಾಜನೆಂದು ಸ್ವತಃ ಮಹಾರಾಜರೇ ಘೋಷಿಸುವಂತೆ ಮಾಡುತ್ತಿದ್ದೆ. ಅದರ ಪ್ರಯತ್ನ ಈಗಲೂ ಮಾಡಬಹುದು ಮಹಾರಾಣಿ. ಹಾ, ಮಾಡುತ್ತೇನೆ, ಖಂಡಿತ ಮಾಡುತ್ತೇನೆ. ಆದರೆ ಅದು ಅಂದುಕೊಂಡಷ್ಟು ಸುಲಭವಲ್ಲ. ಏಕೆ ಸುಲಭವಲ್ಲ? ಮಹಾರಾಜರಿಗೆ ಕೌಸಲ್ಯ ಪುತ್ರ ರಾಮನೆಂದರೆ ಅತಿಯಾದ ಪ್ರೀತಿ ವ್ಯಾಮೋಹ ಎಂದು ನಿಮಗೆ ಗೊತ್ತು. ಅವನು ಹಿರಿಯ ಮಗ ಕೂಡ. ಸಿಂಹಾಸನಕ್ಕೆ ಅವನೇ ಉತ್ತರಾಧಿಕಾರಿ, ಅದೇ ಧರ್ಮ ಸಮ್ಮತ ಎಂದು ಮಹಾರಾಜರು ನಿಮ್ಮ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಬಹುದು. ಪ್ರಯತ್ನಿಸಲಿ, ನಾನು ಕೇಳುತ್ತೇನೆ. ನನ್ನನ್ನು ವಿವಾಹವಾಗುವ ಮುನ್ನ ನಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ಈಡೇರಿಸದಿರುವುದು ನ್ಯಾಯವೇ? ಸತ್ಯ ಹರಿಶ್ಚಂದ್ರ ಮಹಾರಾಜರು ಹುಟ್ಟಿದಂತಹ ವಂಶದಲ್ಲಿ ಹುಟ್ಟಿ ಕೊಟ್ಟ ಮಾತಿಗೆ ತಪ್ಪುವುದು ಧರ್ಮವೇ ಎಂದು ಕೇಳಿಯೇ ಕೇಳುತ್ತೇನೆ. ಕೇಳಬೇಕು ಮಹಾರಾಣಿ, ಕೇಳಲೇಬೇಕು. ಅವರು ಏನು ಉತ್ತರ ಕೊಡುತ್ತಾರೆಂದು ನೋಡೋಣ. ನೋಡುವುದು ಏನು? ಅವರ ಉತ್ತರ ನನ್ನಂತೆಯೇ ಇರುತ್ತದೆ. ನನಗೆ ಅನುಕೂಲಕರವಾಗಿಯೇ ಇರುತ್ತದೆ. ಸ್ವಾಮಿ, ನಾನು ಒಂದು ಪ್ರಶ್ನೆ ಕೇಳಲೇ? ಇಲ್ಲಿಯವರೆಗೂ ನೀನು ಕೇಳುತ್ತಿರುವುದು ಪ್ರಶ್ನೆಗಳೇ ಅಲ್ಲವೇ? ಇದು ನಮ್ಮಿಬ್ಬರಿಗೆ ಸಂಬಂಧಿಸಿದ್ದು. ಅದೇನು ಕೇಳು. ರಾಜಧರ್ಮ ಪಾಲಿಸುವಾಗ ಒಂದು ವೇಳೆ ನನ್ನನ್ನು ತ್ಯಜಿಸುವ ಅಥವಾ ವಿಧಿಸುವ ಸಂದರ್ಭ ಬಂದರೆ ಏನು ಮಾಡುತ್ತೀರಾ ಸ್ವಾಮಿ? ಸ್ವಾಮಿ, ಏಕೆ ಸುಮ್ಮನಾದಿರಿ? ನನ್ನ ಪ್ರಶ್ನೆಗಳಿಂದ ಬೇಸರವಾಯಿತೆ? ಬೇಸರವಿಲ್ಲ ಸೀತೆ. ಧರ್ಮ ಸೂಕ್ಷ್ಮದ ಸೂತ್ರಗಳು ಎಷ್ಟೆಂದು ಯೋಚಿಸುತ್ತಿದ್ದೆ. ಅಂದರೆ ಸ್ವಲ್ಪ ವಿವರಿಸಿ ಹೇಳಿ. ದೇವಿ, ಜನ್ಮತಃ ನಾವು ಕೆಲವು ಧರ್ಮ ಸಂಸ್ಕಾರಗಳನ್ನು ಪಡೆದುಕೊಳ್ಳುತ್ತೇವೆ. ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಧರ್ಮ ಪಾಲನೆ ಮಾಡುತ್ತೇವೆ. ತಂದೆ ತಾಯಿಗಳೊಂದಿಗೆ, ಗುರು ಹಿರಿಯರೊಂದಿಗೆ, ಪತ್ನಿ ಪುತ್ರರೊಂದಿಗೆ. ಈ ಧರ್ಮದ ಬೇರೆ ಬೇರೆ ಸೂತ್ರಗಳು ಬೆಸೆದುಕೊಂಡಿವೆ. ಆದರೆ ಇದಕ್ಕೆಲ್ಲ ಮಿಗಿಲಾದ ಧರ್ಮ ಮನುಷ್ಯ ಧರ್ಮ. ಇದೇ ನಿಜವಾದ ಧರ್ಮ. ಆ ಧರ್ಮ ಖಿಲವಾದರೆ
ಈ ಮಾನವ ಸಮಾಜ ಗುರಿಯಿಲ್ಲದ ನೌಕೆಯಂತಾಗುತ್ತದೆ. ಅಂದರೆ ಧರ್ಮವನ್ನು ಪಾಲಿಸಬೇಕೆಂದು ಪ್ರತಿಯೊಬ್ಬರ ಕರ್ತವ್ಯ ಎಂದಲ್ಲವೇ ನೀವು ಹೇಳುತ್ತಿರುವುದು? ಹೌದು ದೇವಿ. ಆ ಕರ್ತವ್ಯ ಪಾಲನೆಯಲ್ಲಿ ನಾನು, ನನ್ನದು, ನನ್ನವರು ಮುಖ್ಯವಲ್ಲ. ಏಕೆಂದೇ ಧರ್ಮೋ ರಕ್ಷತಿ ರಕ್ಷಿತ. ಸೀತೆ, ನಿನಗೆ ಒಂದು ಪ್ರಶ್ನೆ ಕೇಳಲಿ? ಕೇಳಿ ಸ್ವಾಮಿ. ಧರ್ಮ ಎಷ್ಟು ಶ್ರೇಷ್ಠ, ಅದನ್ನು ಪಾಲಿಸುವುದು ಎಷ್ಟು ಮುಖ್ಯ ಎಂದು ನಿನಗೆ ತಿಳಿದಿದೆಯೇ? ತಿಳಿದಿದೆ ಸ್ವಾಮಿ. ಹಾಗಾದರೆ ನಾನು ನನ್ನ ಸ್ವಾರ್ಥಕ್ಕಾಗಿ, ಪತ್ನಿಯ ಮೇಲಿನ ಮೋಹಕ್ಕಾಗಿ ಧರ್ಮದ ದಾರಿಯಿಂದ ವಿಮುಖನಾಗುವುದು ನಿನಗೆ ಸಮ್ಮತವೇ? ನನ್ನನ್ನು ಪರೀಕ್ಷಿಸುತ್ತಿರುವಿರಾ ಸ್ವಾಮಿ? ನೀವು ಕೇವಲ ಧರ್ಮ ಪಾಲಕರಲ್ಲ, ಸಾಕ್ಷಾತ್ ಧರ್ಮದ ಸ್ವರೂಪವೇ ಎಂದು ನಾನು ನಂಬಿದ್ದೇನೆ. ಆ ನಂಬಿಕೆಯನ್ನು ನಾನೇ ಸುಳ್ಳು ಮಾಡಲೆ? ಆ ಧರ್ಮದ ದಾರಿಗೆ ನಾನು ಎಂದಿಗೂ ಮುಳ್ಳಾಗುವುದಿಲ್ಲ. ನಿಮ್ಮ ಧರ್ಮದ ರಕ್ಷಣೆಗಾಗಿ ನನ್ನನ್ನು ಬೆಂಕಿಯಲ್ಲಿ ಬೀಳು ಎಂದರೂ ಸಂತೋಷದಿಂದ ಬೀಳುತ್ತೇನೆ. ಸೀತೆ, ನಿನ್ನ ಪತಿಭಕ್ತಿಗೆ ಯಾವುದು ಸಮನಲ್ಲ. ಬಹುಶಃ ನಿನ್ನನ್ನು ಆ ಅಗ್ನಿಯೂ ಸುಡಲಾರದು. ಸ್ವಾಮಿ, ಸೀತೆ, ಯಾವಾಗ ಬಂದಿರಿ ಪ್ರಭು? ನಾನು ಬಂದದ್ದು ಈಗಲೇ. ನಾನು ಬಂದದ್ದನ್ನು ಗಮನಿಸಿದಂತೆ ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಮುಳುಗಿರುವಂತಿದೆ. ಆಲೋಚನೆಯಲ್ಲ ಪ್ರಭು, ಬೇಸರ. ಬೇಸರವೇ ಕಾರಣ? ನನ್ನ ಈ ಬೇಸರಕ್ಕೆ ನೀವೇ ಕಾರಣ. ನಿನ್ನ ಬೇಸರಕ್ಕೆ ನಾನು ಕಾರಣ? ಏಕಿದೆ? ಅಂತಹ ಅಪರಾಧ ನನ್ನಿಂದೇನಾಗಿದೆ? ಪ್ರಭು, ನೀವು ನನ್ನನ್ನು ವಿವಾಹವಾಗುವ ಮೊದಲು ನಮ್ಮ ತಂದೆಯವರು ನಿಮಗೊಂದು ನಿಬಂಧನೆಯನ್ನು ವಿಧಿಸಿದ್ದರಂತೆ. ಇವಳಿಗೆ ಈ ವಿಷಯ ತಿಳಿದಿಲ್ಲವೆಂದುಕೊಂಡಿದ್ದೆ. ಇವಳಿಗೆ ಹೇಗೆ ತಿಳಿಯಿತು? ಯಾರು ಹೇಳಿದರು? ಏಕೆ ಪ್ರಭು, ಏಕೆ ಸುಮ್ಮನಾದಿರಿ? ಇದು ನಿಜವಲ್ಲವೇ? ಈ ವಿಷಯ ನನಗೆ ಹೇಗೆ ತಿಳಿಯಿತೆಂದು ತಾವು ಯೋಚಿಸುತ್ತಿದ್ದೀರಾ? ವಿಷಯ ಹೇಗಾದರೂ ತಿಳಿದಿರಲಿ, ಆದರೆ ಅದು ಸತ್ಯ. ಈ ವಿಚಾರವನ್ನು ನೀವೇ ನನಗೆ ತಿಳಿಸುತ್ತೀರೆಂದುಕೊಂಡಿದ್ದೆ. ಆದರೆ ನನ್ನ ಪುತ್ರ ಭರತ ಬೆಳೆದು ವಿವಾಹಿತನಾದ ಮೇಲೂ ನೀವು ಬಾಯಿ ಬಿಡಲಿಲ್ಲ. ಅಂತಹ ಸಂದರ್ಭ ಬರುವುದೇ ಇಲ್ಲವೆಂದು ನಾನು ಭಾವಿಸಿದ್ದೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದಾಗಿ ನಮ್ಮ ತಂದೆಯವರಿಗೆ ವಚನ ಕೊಟ್ಟ ನೀವು ನನ್ನನ್ನು ಕೈ ಹಿಡಿದ ಬಳಿಕ ಅದನ್ನು ನನಗೆ ತಿಳಿಸುವುದು ನಿಮ್ಮ ಧರ್ಮವಲ್ಲವೇ? ಕೊಟ್ಟ ಮಾತನ್ನು ಮರೆತೇ ಬಿಡುವುದೇ ಪ್ರಭು?
ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವ ಸಂದರ್ಭ ಒದಗಿ ಬಂದಿದ್ದರೆ ಆಗ ಈ ವಿಷಯವನ್ನು ನಿನಗೆ ತಿಳಿಸಬೇಕಾಗಿತ್ತು. ಅಂತಹ ಸಂದರ್ಭ ಒದಗಿ ಬರಲು ಸಾಧ್ಯವೇ ಇಲ್ಲದಿರು. ಬೇಡಿ ಪ್ರಭು, ಬೇಡಿ. ಭರತನಿಗೆ ಪಟ್ಟಾಭಿಷೇಕ ಮಾಡಲು ಸಾಧ್ಯವಿಲ್ಲವೆಂದು ಹೇಳಬೇಡಿ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ನಿಮ್ಮ ಕುಲಧರ್ಮವಲ್ಲ. ಅದು ನಿಮ್ಮ ಘನತೆಗೂ ತಕ್ಕುದಲ್ಲ. ನೀವು ನನ್ನ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡಲೇಬೇಕು. ನನ್ನ ಪುತ್ರ ಭರತನಿಗೆ ಪಟ್ಟ ಕಟ್ಟಲೇಬೇಕು. ಸಾಧ್ಯವಿಲ್ಲ ದೇವಿ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಹೇಳಿ ಪ್ರಭು, ಹೇಳಿ, ಏಕೆ ಸಾಧ್ಯವಿಲ್ಲ? ಹೇಳಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೇ ಇಲ್ಲಿಂದ ಹೋಗಬೇಕು. ಹಾಗೆಯೇ ಹೋದಿರೋ ನೀವು ನಿಮ್ಮ ಕೈಕೇಯಿಯನ್ನು ಜೀವಂತವಾಗಿ ಮತ್ತೆ ನೋಡಲಾರಿರಿ. ಪ್ರಭು, ನಾನು ಕೇಳುತ್ತಿರುವುದರಲ್ಲಿ ತಪ್ಪೇನಿದೆ? ನನ್ನ ತಂದೆಗೆ ಕೊಟ್ಟ ಮಾತನ್ನು ಈಡೇರಿಸಿ ಎಂದು ಕೇಳುವುದು ನನ್ನ ಅಧಿಕಾರವಲ್ಲವೇ? ಭರತ ನಿಮ್ಮ ಪುತ್ರನಲ್ಲವೇ? ಅವನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಪ್ರಭು? ದೇವಿ ದೇವಿ, ನನ್ನೆಲ್ಲ ಪುತ್ರರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಆದರೆ ಪ್ರೀತಿಗಾಗಿ ಧರ್ಮವನ್ನು ಮೀರಿದವನು ಎಂಬ ಅಪಖ್ಯಾತಿ ಗುರಿಯಾಗಲು ನಾನು ಮಾತ್ರ ಸಿದ್ಧನಿಲ್ಲ. ಧರ್ಮ? ಯಾವುದು ಧರ್ಮ? ಜ್ಯೇಷ್ಠ ಪುತ್ರನೇ ತಂದೆಯ ಸಿಂಹಾಸನದ ಉತ್ತರಾಧಿಕಾರಿಯಾಗಬೇಕೆಂಬುದು ಧರ್ಮ. ರಾಮಚಂದ್ರ ನನ್ನ ಜ್ಯೇಷ್ಠ ಪುತ್ರ ಎಂಬುದು ನಿನಗೂ ತಿಳಿದಿದೆ. ತಿಳಿದಿದೆ. ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪದ ಸತ್ಯ ಹರಿಶ್ಚಂದ್ರದ ವಂಶದವರು ನೀವು ಎಂಬುದು ತಿಳಿದಿದೆ. ಪ್ರಭು, ಮಾತಿಗೆ ತಪ್ಪಬಾರದೆಂಬ ನಿಮ್ಮ ಧರ್ಮವನ್ನು ನೀವು ಉಳಿಸಿಕೊಳ್ಳಬೇಕು. ಬಹುದು ದೇವಿ, ಉಳಿಸಿಕೊಳ್ಳಬೇಕು. ತಪ್ಪಿದರೆ ತಾನೇ ಉಳಿಸಿಕೊಳ್ಳುವ ಪ್ರಶ್ನೆ. ಅಂದರೆ ನೀವು ಮಾತು ಕೊಡಲಿಲ್ಲವೇ? ಭರತನಿಗೆ ಪಟ್ಟವಿಲ್ಲವೆಂದರೆ ನೀವು ಮಾತಿಗೆ ತಪ್ಪಿದಂತೆಯೇ ಅಲ್ಲವೇ? ನಿನ್ನ ದೃಷ್ಟಿಯಲ್ಲಿ ನಿನ್ನ ಮಾತು ಸರಿ, ಆದರೆ ಧರ್ಮದ ದೃಷ್ಟಿಯಿಂದ ಅದು ಸರಿಯಲ್ಲ. ಕುತರ್ಕ ಮಾಡಿ ನನ್ನ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಬೇಡಿ ಪ್ರಭು. ಮುಚ್ಚು ಬಾಯಿ! ಎತ್ತಿ ಮೀರಿ ಮಾತನಾಡಿ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ನಿನ್ನಲ್ಲಿಯೇ ಪುತ್ರ ಸಂತಾನ ಪ್ರಾಪ್ತಿಯಾಗಿದ್ದರೆ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಾನು ನಡೆಯಬೇಕಿತ್ತು. ಅಂದರೆ ಭರತ ನನ್ನ ಪುತ್ರನೆಂಬುದು ಸುಳ್ಳೆ? ಕೈಕೇಯಿ, ಪುತ್ರ ಸಂತಾನ ಪ್ರಾಪ್ತಿಗೋಸ್ಕರ ನಿನ್ನ ತಂದೆಗೆ ಮಾತು ಕೊಟ್ಟು ನಿನ್ನನ್ನು ವಿವಾಹವಾಗಿದ್ದೇನೋ ನಿಜ. ಆದರೆ ಕೌಸಲ್ಯೆ ಸುಮಿತ್ರೆಯರಂತೆ ನಿನಗೂ ಪುತ್ರ ಸಂತಾನವಾಗಲಿಲ್ಲ. ಪುತ್ರಕಾಮೇಷ್ಟಿಯಾಗದ ಪ್ರಭಾವದಿಂದ ನೀವು ಮೂವರು ತಾಯಂದಿರಾದ್ರಿ. ಆದರೆ ನಿನ್ನಲ್ಲಿ ನನ್ನಿಂದ ಸಹಜ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅಲ್ಲವೇ? ಮೋಸ, ಮೋಸ, ಇದು ಮೋಸ! ನನ್ನ 3 ಪತ್ನಿಯರಿಗೆ ಜನಿಸಿದ 4 ಪುತ್ರರಲ್ಲಿ ನಿನ್ನ ಪುತ್ರ ಹಿರಿಯವನಾಗಿದ್ದರೆ ಅವನೇ ಯುವರಾಜನಾಗಬಹುದು. ನಿನ್ನ ದುರಾದೃಷ್ಟಕ್ಕೆ ನನ್ನನ್ನೇಕೆ ದೂಷಿಸುತ್ತಿರುವೆ? ಇದು ಸತ್ಯವಲ್ಲ.
ಈಗ ಹೇಳ್ದೇವಿ, ನಾನು ಮಾತಿಗೆ ತಪ್ಪಿದಂತಾಯ್ತೆ. ದೇವಿ, ಮೋಸ, ನಾನು ಮೋಸ ಹೋದೆ. ಸೀತೆ, ಸಹೋದರಿ ಸೀತೆ. ಊರ್ಮಿಳಾ, ಬಾ ಕುಳಿತುಕೋ. ಇದೇನಿದು ಸೀತೆ? ನಿನ್ನ ಮುಖದಲ್ಲಿ ಚಿಂತೆಯ ಕಪ್ಪು ಮೋಡವಿರುವಂತಿದೆ. ಏನಾಯಿತು? ನನಗೇನೂ ಆಗಿಲ್ಲ ಸೋದರಿ. ನಿನ್ನೆ ರಾತ್ರಿ ನನ್ನ ಪತಿ ಹೇಳಿದ ಮಾತು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು. ಅವರ ಬಗ್ಗೆ ನನಗೆ ಹೆಮ್ಮೆ, ಅಭಿಮಾನಗಳಿವೆ. ಇನ್ನೊಂದು ಕಡೆ ಸ್ವಲ್ಪ ಆತಂಕವೂ ಇದೆ. ಅಭಿಮಾನವೇನೋ ಸರಿ ಸೀತೆ, ಆದರೆ ಆತಂಕವೇಕೆ? ಊರ್ಮಿಳಾ, ಕೆಲವು ದಿನಗಳಿಂದ ನನ್ನ ಪತಿ ನನಗೆ ಸತ್ಯ ಹರಿಶ್ಚಂದ್ರ, ಚಂದ್ರಮತಿಯರ ಕಥೆಯನ್ನು ಹೇಳುತ್ತಿದ್ದಾರೆ. ಆ ಕತೆ ನನಗೂ ತಿಳಿದಿದೆ ಸೀತೆ. ಸತ್ಯಕ್ಕಾಗಿ ಅವರು ಹಲವು ಕಷ್ಟಗಳನ್ನು ಎದುರಿಸಿ ಕಡೆಗೂ ಜಯಶಾಲಿಯಾದ ಕತೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳು? ಹೌದು ಊರ್ಮಿಳಾ, ತಮ್ಮ ಧರ್ಮ ನಿಷ್ಠೆ ಮತ್ತು ತ್ಯಾಗದಿಂದ ಅವರು ಪ್ರಖ್ಯಾತರಾದರು. ಆ ಕತೆ ಕೇಳಿದ್ದಕ್ಕೂ ನಿನ್ನ ಆತಂಕಕ್ಕೂ ಸಂಬಂಧವೇನು ಸೀತೆ? ಸಂಬಂಧವು ಇದೆ ಎಂದರೆ ಇದೆ, ಇಲ್ಲವೆಂದರೆ ಇಲ್ಲ. ಅಂದರೆ? ಊರ್ಮಿಳೆ, ಅದು ನನ್ನ ಪತಿಯ ಪಾಲಿಗೆ ಬರೀ ಕಥೆಯಲ್ಲ, ಜೀವನದ ಆದರ್ಶ. ತಾವು ಕೂಡ ಧರ್ಮ ಪಾಲನೆಗಾಗಿ ಯಾವ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಅಂದ ಮೇಲೆ ಅವರ ಅಕ್ಕರೆಯ ಸಹೋದರರಾದ ನನ್ನ ಪತಿಯು ತಮ್ಮ ಸಹೋದರನ ಆದರ್ಶ ಪಾಲನೆಯಲ್ಲಿ ಜೊತೆಗೂಡುತ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಸತ್ಯ ಧರ್ಮಗಳೆಂದು ನಿಷ್ಠೆಯಿಂದ ನಡೆಯುವವರಿಗೆ ಕಷ್ಟ ನಷ್ಟಗಳು ಜೊತೆಯಾಗಿ ಬರುತ್ತವೆ ಅಲ್ಲವೇ? ಬರಲಿ, ಎಷ್ಟು ಬೇಕಾದರೂ ಬರಲಿ. ಸತ್ವಶಾಲಿಗಳಾದವರು ಅವೆಲ್ಲವನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲುತ್ತಾರೆ. ಆ ನಂಬಿಕೆ ನನ್ನಲ್ಲೂ ಇದೆ ಸೋದರಿ. ಆದರೆ ನಿಶ್ಚಿಂತೆಯಿಂದ ಬದುಕುತ್ತಿರುವ ನನ್ನ ಪತಿಗೆ ಎಂಥ ಕಷ್ಟ ಎದುರಾಗುತ್ತದೆ ಎಂಬ ಚಿಂತೆ ನನ್ನಲ್ಲಿ ಕಾಡುತ್ತಿದೆ. ಅದಕ್ಕೆ ಚಿಂತೆ ಏಕೆ ಪಡಬೇಕು? ಸುಖದಲ್ಲಿ ಜೊತೆಗಿರುವ ನಾವು ಕಷ್ಟದಲ್ಲಿಯೂ ಅವರ ಜೊತೆಗಿರಬೇಕು. ಅವರ ಧರ್ಮ ಪಾಲನೆಗೆ ಬೆಂಬಲ ನೀಡಬೇಕು. ಆಹಾ, ಎಂಥ ಒಳ್ಳೆಯ ಮಾತು ಹೇಳಿದೆ. ನನ್ನ ನಿರ್ಧಾರವೂ ಅದೇ. ಇಲ್ಲ, ಇನ್ನು ತಡ ಮಾಡಬಾರದು. ತಡವಾದಷ್ಟು ರಾಮನ ಯುವರಾಜ್ಯಾಭಿಷೇಕಕ್ಕೆ ತೊಂದರೆಯಾಗುತ್ತದೆ. ಹೌದು, ಕೈಕೇಯಿ ಭರತನನ್ನು ಬೇಗ ಕರೆಸಬೇಕೆಂದು ಒತ್ತಾಯ ಮಾಡುತ್ತಿರುವುದು ಇದೇ ಕಾರಣಕ್ಕೆ. ಭರತನ ಪಟ್ಟಾಭಿಷೇಕ ಮಾಡಬೇಕೆಂಬ ಆಸೆ ಇಲ್ಲದಿದ್ದರೆ ಕಿರಿಯ ರಾಣಿ ಇಷ್ಟೊಂದು ಒತ್ತಾಯ ಮಾಡುತ್ತಿರಲಿಲ್ಲ. ಇಲ್ಲ, ಅದಕ್ಕೆ ಅವಕಾಶವಾಗಬಾರದು. ಭರತ ಬರುವ ಮೊದಲೇ ರಾಮನ ಪಟ್ಟಾಭಿಷೇಕ ಮುಗಿದು ಬಿಡಬೇಕು.
ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು. ರಾಮಚಂದ್ರ, ನನ್ನ ನಯನಾಭಿರಾಮ, ನನ್ನ ಪ್ರಿಯ ಪುತ್ರ, ಬಾ ಕುಮಾರ. ನಾನು ನಿನ್ನ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದೆ. ನಿನ್ನನ್ನು ಕಂಡು ಪರಮಾನಂದವಾಯಿತು. ಪಿತಾಶ್ರೀ, ತಾವು ಅನ್ಯತಾ ಭಾವಿಸಬೇಡಿ. ಆದರೆ ತಾವು ಯಾವುದೋ ಒಂದು ಘನವಾದ ಆಲೋಚನೆಯಲ್ಲಿ ಮುಳುಗಿರುವಂತಿತ್ತು. ಅದಕ್ಕೆ ನನ್ನಿಂದ ಭಂಗವಾಗಿದ್ದರೆ ನನ್ನನ್ನು ದಯಮಾಡಿ ಕ್ಷಮಿಸಿ. ಇಲ್ಲ ರಾಮಚಂದ್ರ, ಅಂತಹ ಘನವಾದ ವಿಚಾರಗಳೇನೂ ಇಲ್ಲ. ನನ್ನ ಯೋಚನೆಗಳೇನೇ ಇದ್ದರೂ ನಿನ್ನ ಕುರಿತಾದದ್ದೇ. ಹೇಳು ಕುಮಾರ, ನೀನು ಬಂದ ಕಾರಣವೇನು? ಪಿತಾಶ್ರೀ, ನಮ್ಮ ರಾಜ್ಯದ ಪ್ರಜೆಗಳ ಕಷ್ಟ ಸುಖಗಳನ್ನು ನೇರವಾಗಿ ವಿಚಾರಿಸಿ ಅದಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಬಹುದು. ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಅಧಿಕಾರಿಗಳಿದ್ದಾರೆ, ಸಾಮಂತ ರಾಜರಿದ್ದಾರೆ. ಹೌದು, ಆದರೂ ಜನವಸತಿಗಳಿಂದ ದೂರವಾಗಿ ಯಾರಲ್ಲೂ ಏನನ್ನು ಬಯಸದವರ ಬಗ್ಗೆ ನಾವೇ ಯೋಚಿಸಬೇಕು ಅಲ್ಲವೇ? ನೀನು ಯಾರ ಕುರಿತಾಗಿ ಹೇಳುತ್ತಿರುವೆ? ಆಶ್ರಮವಾಸಿಗಳಾದ ತಪಸ್ವಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಪಿತಾಶ್ರೀ. ಜಪ ತಪ ಅನುಷ್ಠಾನಗಳಲ್ಲಿ ತೊಡಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುತ್ತಾರೆ. ಅಂಥವರು ಕೇಳದಿದ್ದರೂ ಅವರಿಗೆ ಅಗತ್ಯವಾದ ಅನುಕೂಲಗಳನ್ನು ಮಾಡಿಕೊಡುವುದು ನಮ್ಮ ಕರ್ತವ್ಯವಾಗುತ್ತದೆ. ಭಲೇ ಕುಮಾರ, ನಿನ್ನ ಆಲೋಚನೆಗಳು ಪ್ರಶಂಸನೀಯವಾಗಿವೆ. ಅದಕ್ಕಾಗಿ ತಮ್ಮ ಪರವಾಗಿ ತಮ್ಮ ಅನುಮತಿಯನ್ನು ಪಡೆದು ವೃಕ್ಷಾಶ್ರಮಗಳನ್ನು ಸಂದರ್ಶಿಸಿ ಬರಬೇಕೆಂದಿದ್ದೇನೆ. ಇದು ರಾಜನಾದಮನಲ್ಲಿ ಇರಬೇಕಾದಂತಹ ನಿಜವಾದ ಗುಣ. ತಾರತಮ್ಯವಿಲ್ಲದೆ ಸರ್ವ ಪ್ರಜೆಗಳನ್ನು ಸಮಾನ ಭಾವದಿಂದ ಕಂಡು ಎಲ್ಲರ ಒಳಿತಿಗಾಗಿ ದುಡಿಯಬಲ್ಲವನೇ ಅತ್ಯುತ್ತಮ ರಾಜನೆನಿಸಿಕೊಳ್ಳುತ್ತಾನೆ. ಪಿತಾಶ್ರೀ, ತಮಗಿಂತ ಅತ್ಯುತ್ತಮ ರಾಜರು ಬೇರಾರಿದ್ದಾರೆ? ನಾನು ಮಾತ್ರವಲ್ಲ ಕುಮಾರ, ಎಲ್ಲ ರಾಜರನ್ನು ಮೀರಿಸುವ ಸದ್ಗುಣ ಸಂಪತ್ತು ನಿನ್ನಲ್ಲಿದೆ. ಹಾಗಾದರೆ ವನ ಪ್ರದೇಶಕ್ಕೆ ಹೋಗಲು ತಮ್ಮ ಅನುಮತಿ ಇದೆಯೇ? ಕುಮಾರ, ಸದ್ಯಕ್ಕೆ ನೀನು ರಾಜಧಾನಿಯನ್ನು ಬಿಟ್ಟು ಎಲ್ಲಿಗೂ ಹೋಗುವುದು ಬೇಡ. ಅದಕ್ಕೆ ಕಾರಣವೇನು ತಂದೆ? ಕುಮಾರ, ನನ್ನದೊಂದು ಸಂಕಲ್ಪವಿದೆ. ಅದು ನೆರವೇರಿದ ನಂತರ ನನ್ನನ್ನೂ ಕೇಳದೆ ನಿನಗೆ ಸೂಕ್ತವೆನಿಸಿದ ನಿರ್ಧಾರವನ್ನು ನೀನು ತೆಗೆದುಕೊಳ್ಳಬಹುದು. ಆಗಲಿ ತಂದೆ, ತಮ್ಮ ಇಚ್ಛೆಯಂತೆ ನಡೆಯಲಿ. ತಾವು ಹೇಳುವವರೆಗೂ ಈ ರಾಜಧಾನಿಯಿಂದ ಹೊರಗೆ ಹೋಗುವುದಿಲ್ಲ. ನನಗಿನ್ನು ಅಪ್ಪಣೆ ಕೊಡಿ. ಆಗಲಿ ಕುಮಾರ, ನನ್ನ ಮಾತಿನಿಂದ ನಿನಗೆ ನಿರಾಶೆ ಆಗಲಿಲ್ಲ ತಾನೇ? ನಿರಾಶೆ ಏಕೆ? ತಾವು ಹಾಗೆ ಹೇಳಬೇಕಾದರೆ ಒಂದು ಸೂಕ್ತ ಕಾರಣವೇ ಇರಬೇಕು. ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ. ಆಹಾ, ಎಂತಹ ವಿವೇಕ, ಏನು ವಿವೇಚನೆ! ಇವನಲ್ಲವೇ ನಿಜವಾದ ಗುರು. ಮಹಾರಾಣಿ, 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 ಇದೇನಿದು? ಹಲವಾರು ದೀಪಗಳಿಂದ ಅಲಂಕೃತಗೊಂಡು ಹಗಲಿನಂತೆಯೇ ಕತ್ತಲು ಬೆಳಗುತ್ತಿದ್ದ ಈ ನಿಮ್ಮ ಅಂತಃಪುರದಲ್ಲಿ ಈ ಕತ್ತಲೆ ಏಕೆ? ಹೀಗೆ ನೀವು ತಲೆ ಕೆದರಿಕೊಂಡು ಯಾವ ಅಲಂಕಾರವೂ ಇಲ್ಲದೆ ಬುಡ ಕಡಿದ ಮರದಂತೆ ಏಕೆ ಮಲಗಿರುವಿರಿ? ಏನಾಯಿತು ಮಹಾರಾಣಿ? ಮಂತ್ರೆ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು. ನನ್ನ ಜೀವನವೆಲ್ಲ ಕತ್ತಲಲ್ಲಿ ಕವಿದಿರುವಾಗ
ಹೊರಗೆ ದೀಪ ಬೆಳಗಿದರೆಷ್ಟು, ಬಿಟ್ಟರೆಷ್ಟು. ಅಯ್ಯೋ, ನಿಮ್ಮ ಬಾಯಿಂದ ಈ ಮಾತುಗಳು ಶೋಭಿಸುವುದಿಲ್ಲ ಮಹಾರಾಣಿ. ಭವ್ಯವಾದ ಭವಿಷ್ಯದ ಬೆಳಕು ಆಗಮನವಾಗುತ್ತಿರುವಾಗ ಕತ್ತಲೆಯನ್ನು ಕರೆಯುವುದು ತರವಲ್ಲ. ಸ್ವಲ್ಪ ಇರಿ, ನಾನೇ ಅಂತಃಪುರದ ದೀಪಗಳನ್ನು ಬೆಳಗಿಸುತ್ತೇನೆ. ಮಹಾರಾಣಿ, ಮಹಾರಾಣಿ, ಹೇಳಿ ನೋಡಿ, ದೀಪಗಳು ಹೇಗೆ ಬೆಳಗುತ್ತಿವೆ. ಹೇಳಿ ಮಹಾರಾಣಿ, ಎದ್ದು ಕುಳಿತುಕೊಳ್ಳಿ. ದಯಮಾಡಿ ಎದ್ದೇಳಿ ಮಹಾರಾಣಿ, ಹೇಳಿ. ಮಹಾರಾಣಿ, ನಾನಿರುವಾಗ ಎಲ್ಲ ಕಳೆದುಕೊಂಡವರಂತೆ ನಿರಾಶರಾಗುವುದು ಏಕೆ? ಮಂತರೆ, ನನ್ನ ಆಸೆ, ನಿನ್ನ ಕನಸು ಎಲ್ಲ ಭಗ್ನವಾದವು. ನಮ್ಮ ನಿರೀಕ್ಷೆ ಎಲ್ಲ ಮಣ್ಣು ಪಾಲಾಯಿತು. ಹಿರಿಯ ಪುತ್ರನೇ ಸಿಂಹಾಸನವನ್ನೇರಬೇಕಂತೆ. ಅದೇ ಅನುಚಾನವಾಗಿತ್ತು, ನಡೆದು ಬಂದ ಪದ್ಧತಿಯಂತೆ. ಹಾಗೆಂದು ಮಹಾರಾಜರು ನನ್ನನ್ನು ನಿರಾಕರಿಸಿ ಬಿಟ್ಟರು. ನನ್ನ ದುಃಖ, ಸಂಕಟ, ಕಣ್ಣೀರು ಇದಾವುದಕ್ಕೂ ಕಿಂಚಿತ್ತು ಕರುಣೆಯನ್ನು ತೋರಲಿಲ್ಲ ಮಂತರೆ. ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ ಮಹಾರಾಜ. ಮಹಾರಾಜರು ಕೊಟ್ಟ ಮಾತನ್ನು ನೀವು ಅವರಿಗೆ ನೆನಪು ಮಾಡಿಕೊಡಲಿಲ್ಲವೇ? ಎಲ್ಲವನ್ನು ಹೇಳಿದ್ದಾಯಿತು. ಪುತ್ರ ಕಾಮೇಷ್ಟಿ ಯಾಗದ ಪ್ರಸಾದದಿಂದ ನಾನು ಪುತ್ರನನ್ನು ಪಡೆದನಂತೆ. ಅದರಲ್ಲಿ ನಿನ್ನ ಹೆಚ್ಚುಗಾರಿಕೆ ಏನು ಎಂದರು. ಅಂದರೆ ನಮ್ಮ ತಂದೆಗೆ ಕೊಟ್ಟ ಮಾತಿಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲವೆನ್ನುವಂತೆ ಮಾತನಾಡಿದರು. ನನ್ನ ಪುತ್ರ ಭರತ, ಅವನನ್ನು ನಾನಾಗಿ ಹೆರಲಿಲ್ಲವಂತೆ. ಹಾಗೆ ಅವನು ಹಿರಿಯ ಪುತ್ರನಾಗಿಯೂ ಜನಿಸಲಿಲ್ಲವಂತೆ. ಆದ್ದರಿಂದ ಅವನಿಗಾಗಿ ಅಧಿಕಾರವನ್ನು ಕೇಳುವ ಅಧಿಕಾರ ನಿನಗಿಲ್ಲವೆಂದು ಮಹಾರಾಜರು ನನಗೆ ಹೇಳಿದಾಗ ನನ್ನ ಬಾಯೇ ಕಟ್ಟಿ ಹೋಯಿತು ಮಂತರೆ. ಚಿಂತಿಸಬೇಡಿ ಮಹಾರಾಣಿ. ಮಹಾರಾಜರು ನಿಮ್ಮ ಬಾಯಿಯನ್ನು ಮುಚ್ಚಿಸಿರಬಹುದು, ಆದರೆ
ಬೇಡಿಕೆಯನ್ನು ಒಪ್ಪಲೇಬೇಕಾದ ಇನ್ನೊಂದು ಉಪಾಯ ಇದ್ದೇ ಇದೆ. ನೀವು ಧೈರ್ಯವಾಗಿರಿ. ಅಂತಹ ಕಾರಣವಿದೆಯೇ ಮಂತರೆ? ಅದೇನೆಂದು ಬೇಗ ಹೇಳು. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ಮೊದಲು ನಿಮ್ಮ ಅವಸ್ಥೆಯನ್ನು ಸರಿಪಡಿಸಿಕೊಳ್ಳಿ, ಅಲಂಕಾರ ಮಾಡಿಕೊಳ್ಳಿ. ಮೊದಲು ಉಪಾಯವೇನೆಂದು ಹೇಳು. ಅನಂತರ ಕ್ಷಣ ಮಾತ್ರದಲ್ಲಿ ನಾನು ಅಲಂಕರಿಸಿಕೊಂಡು ಸಿದ್ಧಳಾಗುತ್ತೇನೆ. ಬೇಡ ಮಹಾರಾಣಿ, ಈಗ ಬೇಡ. ಅದನ್ನು ವಿಫಲಗೊಳಿಸಲು ಮಹಾರಾಜರು ಬೇರೆ ತಂತ್ರ ಹೂಡಿದರೆ ಕಷ್ಟ. ಸೂಕ್ತ ಸಮಯದಲ್ಲಿ ಅದನ್ನು ಹೇಳುತ್ತೇನೆ. ಈ ಸಲ ಜಯ ನಮ್ಮದೇ. ನನ್ನನ್ನು ನಂಬಿ. ಹಾಗೆ ಆಗಲಿ ಮಂತರೆ. ನಾನು ಈಗಲೇ ಹೋಗಿ ಸಿದ್ಧಳಾಗುತ್ತೇನೆ. ದೀರ್ಘ ಸುಮಂಗಲಿ ಭವ. ಏನಿದು ಸೀತೆ, ಸಖಿಯರು ಮಾಡಬೇಕಾದ ಕೆಲಸವನ್ನು ನೀನೇಕೆ ಮಾಡುತ್ತಿರುವೆ? ಇದರ ಅಗತ್ಯವಾದರೂ ಏನಿತ್ತು? ಏಕೆ ಮಾತೆ? ನಾನು ನಿಮ್ಮ ಪೂಜೆಗೆ ಸಹಾಯ ಮಾಡಿದರೆ ಆ ಭಗವಂತನು ಬೇಡ ಎನ್ನುತ್ತಾನೆಯೇ? ಹಾಗಲ್ಲ ಸೀತೆ, ನಿನಗೆ ಪತಿಯ ಸೇವೆ ಎಂಬ ಕರ್ತವ್ಯವಿದೆಯಲ್ಲ, ಅದಕ್ಕಾಗಿ ಹೇಳಿದೆ. ಏಕಪತ್ನಿ ವ್ರತಸ್ಥನಾದ ನನ್ನ ಪುತ್ರನ ಯೋಗಕ್ಷೇಮ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯವಲ್ಲವೇ? ಮಾತೆ, ಎಲ್ಲಕ್ಕಿಂತ ಪತಿ ಸೇವೆ ಮೊದಲು ಎಂದು ನನಗೆ ಗೊತ್ತು. ಆ ಕರ್ತವ್ಯಗಳು ಮುಗಿದ ಮೇಲೆ, ಅವರು ರಾಜ್ಯ ಕಾರ್ಯ ನಿಮಿತ್ತ ಹೊರಗೆ ಹೋದ ಮೇಲೆ ನಾನು ಇಲ್ಲಿ ಬಂದಿರುವುದು. ನಿನ್ನ ಪತಿಭಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ಪರಮ ಗುಣಶಾಲಿಯಾದ ನನ್ನ ಪತಿಯ ಸೇವೆ ನನ್ನ 7 ಜನ್ಮದ ಭಾಗ್ಯ. ಅಂಥ ಪತಿಯ ತಾಯಿಯಾದ ನಿಮ್ಮೊಂದಿಗಿರುವುದು ನನಗೇನೋ ಆನಂದ, ನನ್ನ ಮನಸ್ಸಿಗೆ ನೆಮ್ಮದಿ. ಸೀತೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ. ನನ್ನ ಸ್ವಂತ ಪುತ್ರಿ ಇದ್ದಿದ್ದರೂ ನಿನ್ನಷ್ಟು ಪ್ರೀತಿಯನ್ನು ತೋರುತ್ತಿದ್ದಳೋ ಇಲ್ಲವೋ? ನೀ ನನ್ನ ಸೊಸೆಯಲ್ಲ, ನನ್ನ ಪುತ್ರಿ. ನನಗೊಬ್ಬಳು ಪುತ್ರಿ ಇಲ್ಲ ಎಂಬ ಕೊರತೆಯನ್ನು ನೀನು ಹೋಗಲಾಡಿಸಿರುವೆ. ಮಾತೆ, ನಾನು ಭಾಗ್ಯಶಾಲಿ. ನನ್ನ ತಾಯಿಯ ಅಕ್ಕರೆಯ ಮಡಿಲನ್ನು ಬಿಟ್ಟು ಮಿಥಿಲೆಯಿಂದ ಇಲ್ಲಿಗೆ ಬಂದೆ. ಆ ಮಾತೃ ಪ್ರೀತಿ ಮುಗಿಯಿತು ಎಂದುಕೊಂಡೆ. ಆದರೆ ಇಲ್ಲಿ ನಿಮ್ಮ ರೂಪದಲ್ಲಿ ನನ್ನ ಮೇಲೆ ವಾತ್ಸಲ್ಯದ ಮಳೆಯನ್ನು ಸುರಿಸುತ್ತಿದ್ದಾಳೆ. ನನ್ನ ಜನ್ಮ ಸಾರ್ಥಕವಾಯಿತು. ಸೀತೆ, ಮಾತೆ, ಪುತ್ರಿ, ಮಾತೆ.
ಲಂಕೇಶ್ವರ, ಜಯ ಜಯ ರಾವಣೇಶ್ವರ. ಭಲೆ ಲಂಕಿಣಿ ಭಲೆ. ನೀನು ನನ್ನ ಪರಾಕ್ರಮದ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತಕ್ಕ ಹಾಗೆ ಆ ದೇವತೆಗಳನ್ನು ಜಯಿಸಿ ಬಂದೆ. ಪ್ರಭು, ಇನ್ನು ಮುಂದೆ ನಿಮ್ಮ ಸಹೋದರ ವಿಭೀಷಣರು ಕೂಡ ನಿಮ್ಮ ಪರಾಕ್ರಮದ ಬಗ್ಗೆ ಶಂಕೆಯನ್ನು ತಾಳುವುದಿಲ್ಲ ಅಲ್ಲವೇ? ನಿನ್ನ ಮಾತು ನಿಜ ಲಂಕಿಣಿ. ಈ ವಿಜಯವನ್ನು ಆ ವಿಭೀಷಣನಿಗೆ ಪಾಠವಾಗಿ ಬಳಸುತ್ತೇನೆ. ಇನ್ನೆಂದೂ ಅವನು ನನ್ನ ಸಮರೋತ್ಸಾಹವನ್ನು ತಡೆಯದಂತೆ ಎಚ್ಚರಿಕೆ ಹೇಳುತ್ತೇನೆ. ಪ್ರಭು, ನನಗೊಂದು ಅನುಮಾನವಿದೆ. ಅನುಮಾನ? ನಿನಗೆ ಅನುಮಾನವೇ? ನನ್ನ ಪರಾಕ್ರಮದ ಮೇಲೆ ಅಷ್ಟೊಂದು ವಿಶ್ವಾಸವಿಟ್ಟಿದ್ದ ನಿನಗೆ ಅನುಮಾನವೇ? ನಾನಿಲ್ಲದ ವೇಳೆಯಲ್ಲಿ ನನ್ನ ಸಹೋದರ ವಿಭೀಷಣನೇನಾದರೂ ಬಂದು ನನ್ನ ಪರಾಕ್ರಮದ ಬಗ್ಗೆ ಮಾತನಾಡಿ ನಿನಗೆ ಅನುಮಾನ ಬರುವಂತೆ ಮಾಡಿರುವನೇ? ಇಲ್ಲ ಪ್ರಭು, ಇಲ್ಲ. ನನಗಿರುವ ಅನುಮಾನ ನಿಮ್ಮ ಜಯದ ಬಗ್ಗೆಯಲ್ಲ. ನೀವು ಹೀಗೆ ಎಲ್ಲರನ್ನೂ ಜಯಿಸುತ್ತಾ ಹೋದರೆ ಮುಂದಿನ ಕಾಲದಲ್ಲಿ ನಿಮ್ಮೊಡನೆ ಯುದ್ಧ ಮಾಡಲು, ನೀವು ಜಯಿಸಲು ತ್ರಿಭುವನದಲ್ಲಿಯೇ ಯಾರೂ ಇಲ್ಲದೆ ಹೋಗುತ್ತಾರೆ ಎನ್ನುವ ಅನುಮಾನ ನನ್ನದು. ಭಲೆ ಲಂಕಿಣಿ ಭಲೆ. ಏನಿನ್ನ ಅನುಮಾನ ಮೆಚ್ಚುವಂತದ್ದೇ. ನಾನಿನ್ನು ಬರುತ್ತೇನೆ. ಧನ್ಯಲಾದ ಮಹಾಪ್ರಭು, ಧನ್ಯಲಾದೆ. ಏನು ಯೋಚಿಸುತ್ತಿರುವೆ ದಶರಥ ಮಹಾರಾಜ? ಎಷ್ಟು ಯೋಚಿಸಿದರೂ ಪರಿಹಾರದ ಮಾರ್ಗವೇ ಕಾಣುತ್ತಿಲ್ಲ. ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಕಷ್ಟವಾಗುತ್ತಿದೆ. ನಿರ್ಧಾರ ಮಾಡಿದ್ದಾಗಿದೆ. ನನ್ನ ಪ್ರಿಯ ಪುತ್ರ ರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾಗಿದೆ. ಅದೇ ಕರ್ತವ್ಯ, ಅದೇ ಧರ್ಮ. ಕರ್ತವ್ಯ, ಧರ್ಮ ಒಂದ ಮೇಲೆ ಈ ಗೊಂದಲವೇಕೆ? ಈ ಚಿಂತಾಕ್ರಾಂತ ಮುಖವೇಕೆ? ಬ್ರಹ್ಮಾಂಡವೇ ಸಿಡಿದು ಬೀಳುವುದೇನೋ ಎಂಬ ಆತಂಕವೇ? ನನ್ನ ನಿರ್ಧಾರಕ್ಕೆ ಯಾರೊಬ್ಬರೂ ಅಪಸ್ವರವೆತ್ತಿದವರೇ ಇಲ್ಲ. ಕಿರಿರಾಣಿ ಕೈಕೇಯಿಯನ್ನು ಹೊರತುಪಡಿಸಿ. ಹೌದು, ಕೈಕೇಯಿ ಹೊರತಾಗಿ ಬೇರೆಲ್ಲರೂ ಸಂತೋಷ ಪಡುತ್ತಾರೆ.
ಅತ್ತ ಮೋಹದ ರಾಣಿ ಮುನಿಸು, ಇತ್ತ ಜೀವರತ್ನವಾದ ರಾಮಚಂದ್ರನ ಮೇಲಿನ ಪ್ರೇಮ. ಅದು ಹೆಚ್ಚು ಇದು ಹೆಚ್ಚು ಎಂಬ ಸಂದೇಹ. ಪತ್ನಿಯನ್ನು ಕಳೆದುಕೊಳ್ಳುವುದು, ಪುತ್ರನನ್ನು ಕಳೆದುಕೊಳ್ಳುವುದು ಎಂಬ ಜಟಿಲವಾದ ಸಮಸ್ಯೆ. ಪತ್ನಿಯ ಮೋಹವೇ ಹಿರಿದಾದರೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕೈಬಿಟ್ಟರಾಯಿತು. ಇಲ್ಲ, ಸಾಧ್ಯವಿಲ್ಲ. ಕೈಕೇಯಿ ಮೇಲೆ ಅಪರಿಮಿತವಾದ ಪ್ರೇಮವಿರುವುದೇನೋ ನಿಜ. ಆದರೆ ಆ ಕಾರಣಕ್ಕಾಗಿ ಧರ್ಮವನ್ನು ನಾನೆಂದೂ ಮೀರಲಾರೆ. ರಾಮನಿಗೆ ಪಟ್ಟ ಕಟ್ಟುವ ನಿರ್ಧಾರದಿಂದ ನಾನೆಂದೂ ಹಿಂದೆ ಸರಿಯಲಾರೆ. ಅಯ್ಯೋ, ಎಂತಹ ಅಸಹಾಯಕ ಪರಿಸ್ಥಿತಿ. ಅಲ್ಲ ಮಹಾರಾಜ, ಕೈಕೇಯಿ ಗಮನಕ್ಕೆ ಬಾರದಂತೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ರಾಯಿತು. ಅದು ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ಕೈಕೇಯಿಗೆ ಈ ವಿಷಯ ತಿಳಿದೇ ತಿಳಿಯುತ್ತದೆ. ಅವಳ ವಿರೋಧವನ್ನು ಲೆಕ್ಕಿಸದೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡು. ಮಾಡಬಹುದು. ಆದರೆ ಹಠಮಾರಿಯಾದ ಅವಳು ಪ್ರಾಣತ್ಯಾಗ ಮಾಡಿದರೆ ಇವೆರಡರಲ್ಲಿ ಒಂದನ್ನು ನೀವು ತ್ಯಾಗ ಮಾಡಲೇಬೇಕು ಮಹಾರಾಜ. ಇಲ್ಲ, ಸಾಧ್ಯವಿಲ್ಲ. ನನಗೆ ಪುತ್ರನೂ ಬೇಕು, ಪತ್ನಿಯೂ ಬೇಕು. ನನಗೆ ಪುತ್ರನ ಪ್ರೇಮವೂ ಬೇಕು, ಪತ್ನಿಯ ಮೋಹವೂ ಬೇಕು. ನೀನೇ ಸೃಷ್ಟಿಸಿಕೊಂಡ ಚಕ್ರವ್ಯೂಹದಲ್ಲಿ ನೀನೇ ಸಿಲುಕಿ ತೊಳಲಾಡುತ್ತೀಯ. ಬಹುಶೋಚನೀಯ, ಬಹುಶೋಚನೀಯ. ಇಲ್ಲ, ನಾನಿದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಹುಡುಕು, ಉಪಾಯವನ್ನು ಹುಡುಕು, ಉಪಾಯವನ್ನು ಹುಡುಕು, ಉಪಾಯವನ್ನು ಉಪಾಯ. ಉಪಾಯ. ಹೌದು, ನಾನು ಉಪಾಯದಿಂದಲೇ ನನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಂಡೆ. ಮಹಾರಾಣಿ, ಈ ಪಾನೀಯವನ್ನು ಮಹಾರಾಜರಿಗೆ ತಪ್ಪದೆ ಕುಡಿಸಿ. ಏಕೆ? ಇದರಲ್ಲೇನಿದೆ ವಿಶೇಷ? ಅಂಗಾಂಗಳ ತುಂಬ ನರಚೈತನ್ಯವನ್ನು ತುಂಬುವ ಶಕ್ತಿ ಇದೆ ಈ ಪಾನೀಯಕ್ಕೆ. ಗಿಡಮೂಲಿಕೆಗಳಿಂದ ತಯಾರಿಸಿದ ವಿಶೇಷವಾದ ಪಾನೀಯ. ಯಾವ ಚೈತನ್ಯವನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾಗಿಲ್ಲ. ಮಹಾರಾಜರು ನನ್ನ ಬೇಡಿಕೆಗಳನ್ನು ಈಡೇರಿಸಿದರೆ ನನಗಷ್ಟು ಸಾಕು. ಅದಕ್ಕೆ ಈ ಪಾನೀಯವನ್ನು ಅವರಿಗೆ ಕುಡಿಸಿ ಎಂದು ಹೇಳುತ್ತಿರುವುದು. ಇದನ್ನು ಕುಡಿದರೆ ಮಹಾರಾಜರ ಪ್ರೇಮ ಭಾವನೆ ಅಧಿಕವಾಗುತ್ತದೆ. ನಿಮ್ಮ ಸಹವಾಸಕ್ಕೆ ಹಾತೊರೆಯುತ್ತಾರೆ. ನೀವು ಅವರನ್ನು ಆನಂದಪಡಿಸಿದರೆ ಸಾಕು. ಈ ಸುಖದ ಸಂದರ್ಭಕ್ಕೆ ಗಂಡು ಸೋಲುವುದು. ಇಂಥ ಅವಕಾಶ ಒದಗಿದ್ದ ಕೂಡಲೇ ನಿಮ್ಮ ಕೋರಿಕೆಯನ್ನು ಅವರ ಮುಂದಿಡಿ. ಆಗ ಮಹಾರಾಜರು ಭರತನ ಪಟ್ಟಾಭಿಷೇಕಕ್ಕೆ ಒಪ್ಪದಿದ್ದರೆ ಕೇಳಿ.